ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ಪ್ರಜಾಪ್ರಭುತ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ಅಪರಾಧಿಕ ಕಾನೂನು ಜುಲೈ 1ರಿಂದ ಅಮಲು. ಆಗಸ್ಟ್ 11, 2023ರಂದು ಲೋಕಸಭೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು 3 ಹೊಸ ಬಿಲ್ಗಳನ್ನು ಮಂಡಿಸಿದ್ರು. ಭಾರತೀಯ ನ್ಯಾಯ ಸಮಿತಿ 2023, ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ 2023, ಭಾರತೀಯ ಸಾಕ್ಷ್ಯ ಮಸೂದೆ 2023. ಈ ಹೊಸ 3 ಬಿಲ್ಗಳನ್ನು ಮಂಡಿಸಿದ್ರು. ಅಪರಾಧ ಕಾನೂನುಗಳಲ್ಲಿ ಬ್ರಿಟಿಷರು ಅವರವರ ಅನುಕೂಲಕ್ಕೆ ತಕ್ಕಂತೆ ತಯಾರಿ ಮಾಡಿಕೊಂಡಿದ್ರು. ಅಮಿತ್ ಶಾ ಮಂಡಿಸಿದ ಬಿಲ್ ಪಾಸ್ ಆಗಿ ಜುಲೈ 1ರಿಂದ ಈ 3 ಹೊಸ ಅಪರಾಧಿಕ ಕಾನೂನು ಜಾರಿಯಾಗಿದೆ. ಬ್ರಿಟಿಷರ ಆಡಳಿತದ 75 ವರ್ಷದ ಬಳಿಕ ದೇಶ ತನ್ನದೇ ಆದ ನ್ಯಾಯ ವ್ಯವಸ್ಥೆ ಅಳವಡಿಸಿಕೊಳ್ಳಲು ಮುಂದಾಗಿದೆ. ಈ 3 ಕಾನೂನುಗಳು ಇಂಡಿಯನ್ ಪೀನಲ್ ಕೋಡ್, ಐಪಿಸಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, ಸಿಆರ್ಪಿಸಿ ಮತ್ತು ಎವಿಡೆನ್ಸ್ ಆಕ್ಟ್ಗಳ ಜಾಗವನ್ನು ತುಂಬಿದೆ. ಈ 3 ಕಾನೂನುಗಳು ಇಂಡಿಯನ್ ಪೀನಲ್ ಕೋಡ್, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಮತ್ತು ಎವಿಡೆನ್ಸ್ ಆಕ್ಟ್ಗಳ ಜಾಗವನ್ನು ತುಂಬಲಿದೆ. ವಸಾಹತುಶಾಹಿ ಕಾನೂನುಗಳನ್ನು ಕೊನೆಗೊಳಿಸಲೆಂದು ಭಾರತೀಯರಿಗಾಗಿ ಭಾರತೀಯ ಸಂಸತ್ತಿನಲ್ಲಿ ರೂಪಿಸಿದ 3 ಕಾನೂನುಗಳಿವು. ಭಾರತೀಯ ದಂಡ ಸಮಿತಿ ಬದಲಿಗೆ ಬಂದಿರುವ ಭಾರತೀಯ ನ್ಯಾಯ ಸಂಹಿತಾ ಕಾಯಿದೆಯು ಹಿಂದಿನ 511 ಸೆಕ್ಷನ್ಗಳ ಬದಲಿಗೆ 358 ಸೆಕ್ಷನ್ಗಳನ್ನು ಹೊಂದಿದೆ. ಇಲ್ಲೂ 175 ಸೆಕ್ಷನ್ಗಳ ಬದಲಿಗೆ 8 ಹೊಸ ಸೆಕ್ಷನ್ಗಳನ್ನು ಸೇರಿಸಿ 22 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಈಗ 513 ಸೆಕ್ಷನ್ಗಳನ್ನು ಹೊಂದಿದ್ದು, ಹಳೆಯ ಕಾನೂನಿನ 160 ಸೆಕ್ಷನ್ಗಳನ್ನು ಬದಲಾಯಿಸಲಾಗಿದೆ. ಇದರಲ್ಲಿ 9 ಹೊಸ ಸೆಕ್ಷನ್ ಸೇರ್ಪಡೆ, 9 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. ಭಾರತೀಯ ಸಾಕ್ಷಿ ಮಸೂದೆ ಹಿಂದಿನ 167ರ ಬದಲಿಗೆ 170 ವಿಭಾಗಗಳನ್ನು ಹೊಂದಿರುತ್ತದೆ. 23 ವಿಭಾಗಗಳನ್ನು ರದ್ದುಗೊಳಿಸಲಾಗಿದೆ. ಹೊಸ ಕಾನೂನು ಅನುಷ್ಠಾನದಿಂದ ಎಫ್ಐಆರ್ ನಿಂದ ನ್ಯಾಯಾಲಯದ ತೀರ್ಪಿನವರೆಗೂ ಸಂಪೂರ್ಣ ಆನ್ಲೈನ್ ಆಗಿರುತ್ತದೆ. ಜೊತೆಗೆ ಪ್ರಕರಣದ ಪ್ರತಿ ಹಂತಕ್ಕೂ ಸಮಯ ಮಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸಲಾಗಿದೆ. ದೇಶದ ಯಾವುದೇ ಮೂಲೆಯಲ್ಲೂ ದೂರು ನೀಡುವ ಕ್ರಮವಾದ ಝೀರೋ ಎಫ್ಐಆರ್ ಆನ್ಲೈನ್ ಮಾಧ್ಯಮದ ಮೂಲಕವೂ ಪೊಲೀಸರಿಗೆ ದೂರು ನೀಡುವ ಸೌಲಭ್ಯ ಇರುತ್ತದೆ. SMS ನಂತ ಡಿಜಿಟಲ್ ಮಾಧ್ಯಮದ ಮೂಲಕವೂ ಸಮನ್ಸ್ ನೀಡುವ ಸೇರಿದಂತೆ ಈ 3 ಕಾನೂನುಗಳು ಆಧುನಿಕ ತಂತ್ರಜ್ಞಾನಕ್ಕೆ ಒತ್ತು ನೀಡಿವೆ. 3 ಅಪರಾಧ ಕಾನೂನುಗಳ ಜಾರಿಯಲ್ಲಿ ಪೊಲೀಸರು ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದ್ದಾರೆ. ಹಾಗಾಗಿ ಅವರಿಗೆ ಭಾರತೀಯ ನ್ಯಾಯ ಸಂಹಿತಾ, ಭಾರತೀಯ ನಾಗರಿಕ ಸುರಕ್ಷಾ ಸಮೇತ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮದ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ. ಮೈಸೂರಿನ ಪೊಲೀಸ್ ತರಬೇತಿ ಕೇಂದ್ರದ ಜೊತೆಗೆ ಎಲ್ಲಾ ತರಬೇತಿ ಕೇಂದ್ರಗಳ ಮೂಲಕ ಮೊದಲಿಗೆ ಹಿರಿಯ ಅಧಿಕಾರಿಗಳಿಗೆ, ನಂತರ ಕೆಳಹಂತದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದ್ದು, ಮೈಸೂರಿನ ಪೊಲೀಸ್ ತರಬೇತಿ ಕೇಂದ್ರದ ಜೊತೆಗೆ ಎಲ್ಲಾ ತರಬೇತಿ ಕೇಂದ್ರಗಳ ಮೂಲಕ ಮೊದಲಿಗೆ ಹಿರಿಯ ಅಧಿಕಾರಿಗಳಿಗೆ, ನಂತರ ಕೆಳಹಂತದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದ್ದು, ಒಟ್ಟಾರೆ ಪೊಲೀಸ್ ಇಲಾಖೆ ತಾಂತ್ರಿಕ ಉನ್ನತೀಕರಣದ ಮೂಲಕ ಸಕಲ ರೀತಿಯಲ್ಲಿ ಹೊಸ ಕಾನೂನುಗಳ ಜಾರಿಗೆ ಸಿದ್ಧವಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ. ನಾನು ಡಿಂಪ್ರಿತಾ ಯಶ್ವಾನ್.